ಹರಿ ಓಂ ಶ್ರೀ ಗುರುಗಣಾಧಿಪತಿಯೇ ನಮಃ. ಒಮ್ಮೆ ತ್ರೇತಾಯುಗದ ಅಂತ್ಯದ ಸಮಯದಲ್ಲಿ ಮಹಾವಿಷ್ಣುವು ಗರುಡನಿಗೆ ಹೇಳ ಕಳಿಸ್ತಾನೆ, ಮಾರುತಿಗೆ ನನ್ನನ್ನು ಭೇಟಿಯಾಗ್ಲಿಕ್ಕೆ ತಿಳಿಸು ಎಂಬುದಾಗಿ. ಆ ಸಮಯದಲ್ಲಿ ಗರುಡನು ವೈಕುಂಠದಿಂದ ವೇಗದಲ್ಲಿ ಹಾರಿ ಬಂದು ಮಾರುತಿಗೆ ಈ ವಿಚಾರವನ್ನು ತಿಳಿಸ್ತಾನೆ. ಆ ತ್ರೇತಾಯುಗದ ಅಂತ್ಯದ ಸಮಯವಾದ್ದರಿಂದ ಮಾರುತಿಯು ಸ್ವಲ್ಪ ವಯಸ್ಸಾಗಿತ್ತು. ಅದಕ್ಕೋಸ್ಕರ ಮಾರುತಿ ಹೇಳ್ತಾನೆ, ಹನುಮಂತ, ನನಗೆ ಸ್ವಲ್ಪ ವಯಸ್ಸಾದ ಕಾರಣದಿಂದ ಸೊಂಟ ನೋಯ್ತಾ ಇದೆ, ನಾನು ರಾಮಚಂದ್ರ ದೇವರ ಜಪವನ್ನು ಮಾಡುತ್ತಿದ್ದೇನೆ, ಮುಗಿಸಿಕೊಂಡು ವೈಕುಂಠಕ್ಕೆ ಬರ್ತೇನೆ. ಕೂಡಲೇ ಗರುಡನು ಹೇಳ್ತಾನೆ, ನಾನು ಯೌವನದಲ್ಲಿದ್ದೇನೆ, ಬಾ, ನಾನು ನಿನ್ನನ್ನು ಕರ್ಕೊಂಡು ಹೋಗಿ ತಲುಪಿಸ್ತೇನೆ, ನೀನು ಇಷ್ಟು ಬೇಗ ಬರ್ಲಿಕ್ಕೆ ಆಗೋದಿಲ್ಲ ನಿನ್ನ ಈ ವಯಸ್ಸಿನ ಪ್ರಭಾವದಿಂದ. ಹನುಮಂತನು ಹೇಳ್ತಾನೆ, ಏನ್ ಅಡ್ಡಿ ಇಲ್ಲ, ಹೋ. ಗರುಡನು ಯೋಚನೆಯನ್ನು ಮಾಡ್ತಾನೆ, ಆಮೇಲೆ ನಾನೇ ಬರ್ಬೇಕಲ್ವೇ, ಈಗ ನೀನು ಅನುಭವಿಸು ಎಂಬುದಾಗಿ ಹಾರಿ ಹೋಗ್ತಾನೆ. ಅಲ್ಲಿ ವೈಕುಂಠದಲ್ಲಿ ಹೋಗಿ ನೋಡಿದರೆ ಮಾರುತಿಯು ಗರುಡನು ಬಂದು ತಲುಪುವ ಮುನ್ನವೇ ಪ್ರಭು ಮಹಾವಿಷ್ಣುವಿನ ಎದುರುಗಡೆ ಕೂತು ಚರ್ಚೆಯನ್ನು ಪ್ರಾರಂಭ ಮಾಡಿದ್ದ ಬಂದ ವಿಷಯದ ಬಗ್ಗೆ. ಕೂಡಲೇ ಗರುಡನು ಆಶ್ಚರ್ಯವಾಗಿ ಹೊರಗೆ ಬಂದು ನೋಡಿದ್ರೆ ಅಲ್ಲಿ ಸುದರ್ಶನ ಚಕ್ರವೂ ಇಲ್ಲ. ಮಹಾವಿಷ್ಣುವಿನ ಬಳಿ ಬಂದು ಈ ವಿಚಾರವನ್ನು ಹೇಳಿದ ಕ್ಷಣ, ಯಾಕೆಂದರೆ ಆ ಸಮಯದಲ್ಲಿ ಈ ಜಯ ವಿಜಯರು ಶಾಪಗ್ರಸ್ತರಿರುವುದರಿಂದ ಆ ರಾಕ್ಷಸ ಯೋನಿಯಲ್ಲಿ ಭೂಮಿಯ ಮೇಲಿದ್ದರು. ಅದಕ್ಕೆ ಸುದರ್ಶನ ಚಕ್ರ ದ್ವಾರಪಾಲಕನಾಗಿ ದ್ವಾರವನ್ನು ಕಾಯ್ತಿದ್ದ. ನೀನ್ ನೋಡಿಲ್ವೇ ಎಂದ ಕ್ಷಣ ಮಾರುತಿ ಅಂತ ಬಾಯಿ ತೆಗಿತಾನೆ. ನೋಡಿದ್ರೆ ಸುದರ್ಶನ ಚಕ್ರ ಮಾರುತಿಯ ಬಾಯಲ್ಲಿ. ಈ ಕ್ಷಣದಲ್ಲಿ ಮಹಾವಿಷ್ಣುವು ಹೇಳ್ತಾನೆ ಗರುಡನಿಗೆ, ನಿನಗೆ ಅಹಂಕಾರವಿತ್ತು, ಎಲ್ಲರಿಗಿನ್ನ ಜೋರಾಗಿ ನಾನು ಓಡತಕ್ಕಂಥವನು, ಹಾರತಕ್ಕಂಥವನು, ಭಗವಂತನನ್ನು ಕೂರಿಸಿಕೊಂಡು ಹಾರತಕ್ಕಂಥವನೆಂಬುದಾಗಿ. ಮಾರುತಿಯು ಈ ವಯಸ್ಸಾದ ಸಮಯದಲ್ಲ ನಿನ್ನನ್ನು ಮೀರಿ ವೇಗದಲ್ಲಿ ಬಂದು ತಲುಪಿರತಕ್ಕಂಥದ್ದು. ಸುದರ್ಶನ ಚಕ್ರಕ್ಕೊಂದು ಅಹಂಕಾರ ಇತ್ತು. ಇರತಕ್ಕಂಥ ಭೂಮಿಯ ಮೇಲೆ ಎಲ್ಲಾ ಶಸ್ತ್ರಗಳಲ್ಲೂ ನಾನು ಉತ್ತಮವಾದಂತಹ ಶಸ್ತ್ರ, ಆ ಶಸ್ತ್ರವನ್ನೇ ಮಾರುತಿಯು ನುಂಗಿ ಕೂತಿದ್ದಾನೆ. ಅಂದ ಮೇಲೆ ಅಷ್ಟೆಲ್ಲ ಆ ಶಕ್ತಿಗಳಿದ್ದರೂ ಮಾರುತಿಗೆ ಅಹಂಕಾರವಿಲ್ಲ. ಭಗವಂತನ ಭಜನೆ, ಭಕ್ತಿ, ನಾಮಸ್ಮರಣೆ, ಧ್ಯಾನದಲ್ಲಿ ಕಾಲ ಕಳೆಯತಕ್ಕಂಥವನು. ಭಗವಂತನ ಅನುಗ್ರಹವಿಲ್ಲದೆ ನಾವು ಏನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಮಹಾವಿಷ್ಣುವು ಮಾರುತಿಯ ಮೂಲಕ ಈ ಇಬ್ಬರ ಅಹಂಕಾರವನ್ನ ಮುರಿಯುತ್ತಾನೆ.